2025-26ನೇ ಸಾಲಿನ ಪರಿಶಿಷ್ಟ ಜಾತಿಯವರ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಈ ಒಂದು ಯೋಜನೆಗಳಲ್ಲಿ ಎಷ್ಟು ಸಬ್ಸಿಡಿ ಇರುತ್ತದೆ ಮತ್ತು ಎಷ್ಟು ಸಾಲವನ್ನು ಮರುಪಾವತಿ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಗಂಗಾ ಕಲ್ಯಾಣ ಯೋಜನೆಯಡಿ 1.5 ಎಕರೆಯಿಂದ 5 ಎಕರೆ ಜಮೀನು ಹೊಂದಿರುವ ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆದು ಪಂಪ್ ಸೆಟ್ ಅಳವಡಿಸಿ ವಿದ್ಯುತ್ಕರಣಗೊಳಿಸಿ ನೀರಾವರಿ ಸೌಲಭ್ಯ ಒದಗಿಸಲಾಗುವುದು ಅಂತ ಹೇಳಿದ್ರೆ ಇದರಲ್ಲಿ ಬೋರನ್ನು ಕೊರೆದು ಅವರೇ ವಿದ್ಯುತ್ ಅಂದರೆ TCಯನ್ನು ಕೂಡ ಅವರೇ ಹಾಕ್ಕೊಡುವಂಥದ್ದು. ಇದಕ್ಕೆ 3,75,000ದಿಂದ 4,75,000 ತನಕ ನಿಮಗೆ ಲೋನ್ ಆಗ್ತದೆ. ಇದರಲ್ಲಿ 50,000 ಸಾಲವು ಕೂಡ ಸೇರಿರುತ್ತೆ. ಇದನ್ನು ನೀವು 50,000 ವಾಪಸ್ ಕಟ್ಟಬೇಕಾಗಿರುತ್ತೆ. ಭೂರಹಿತ ಮಹಿಳಾ ಕೃಷಿಕರಿಗೆ ಸರ್ಕಾರ ಒಂದು ಶುಭ ಸುದ್ದಿಯನ್ನು ನೀಡಿದೆ. ಭೂ ಒಡೆತನ ಯೋಜನೆ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿಸಿ ನೀಡಲಾಗುವುದು. ಘಟಕ ವೆಚ್ಚ 20ರಿಂದ 25 ಲಕ್ಷ, ಸಹಾಯಧನ 50ರಷ್ಟು, ಸಾಲ 50ರಷ್ಟು, ಶೇಕಡ 4% ಬಡ್ಡಿ ದರ ವಿಧಿಸ್ತಾರೆ. ಅಂತ ಹೇಳಿದ್ರೆ ನೀವು 20 ಲಕ್ಷ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡ್ರೆ ಅದಕ್ಕೆ ನಿಮಗೆ 10 ಲಕ್ಷ ಅಷ್ಟು ಸಹಾಯಧನವಾಗಿ ಕೊಡ್ತಾರೆ. ಮತ್ತು ಉಳಿದ 10 ಲಕ್ಷಕ್ಕೆ 4% ಬಡ್ಡಿಯನ್ನು ಹಾಕಿ ನೀವು ವಾಪಸ್ ಕಟ್ಟಬೇಕಾಗಿರುತ್ತೆ. ಉದ್ಯಮಶೀಲ ಅಭಿವೃದ್ಧಿ ಯೋಜನೆ ಬ್ಯಾಂಕ್ಗಳ ಸಹಯೋಗದೊಂದಿಗೆ 4 ಯೋಜನೆಗಳನ್ನು ಬಿಟ್ಟಿರುವಂಥದ್ದು. ಅದರಲ್ಲಿ ಒಂದು ಸ್ವಾವಲಂಬಿ ಸಾರಥಿ, ಸರಕು ವಾಹನ ಟ್ಯಾಕ್ಸಿ ಹಳದಿ ಬೋರ್ಡ್ ಉದ್ದೇಶದಡಿ ಘಟಕ ವೆಚ್ಚ 75ರಷ್ಟು ಅಥವಾ ಗರಿಷ್ಠ 4 ಲಕ್ಷದವರೆಗೆ ಸಹಾಯಧನವನ್ನು ನೀಡಲಾಗುವುದು. ಫಾಸ್ಟ್ ಫುಡ್ ಟ್ರಕ್ ಟ್ರೈಲರ್ ಹಾಗೂ ಮೊಬೈಲ್ ಕಿಚನ್ ಹಾಗೂ ಫುಡ್ ಕಿಯೋಸ್ಕ್ ಫುಡ್ ಕಾರ್ಡ್ ವಾಹನಗಳ ಉದ್ದೇಶದಡಿ ಘಟಕ ವೆಚ್ಚ 75ರಷ್ಟು ಹಾಗೂ ಗರಿಷ್ಠ 4 ಲಕ್ಷದವರೆಗೆ ಸಹಾಯಧನವನ್ನು ನೀಡ್ತಿರುವಂಥದ್ದು. ಹೈನುಗಾರಿಕೆ ಮಾಡುವಂಥವರಿಗೆ ಹೈನುಗಾರಿಕೆ ಕೈಗೊಳ್ಳಲು 2 ಎಮ್ಮೆ ಅಥವಾ ಹಸುಗಳಿಗೆ ಘಟಕ ವೆಚ್ಚ 50ರಷ್ಟು ಅಥವಾ 1,25,000ಗಳಷ್ಟು ಸಹಾಯಧನವನ್ನು ಕೂಡ ನೀಡ್ತಾ ಇರುವಂಥದ್ದು. ಹಾಗೂ 4ನೇದು ಇತರೆ ಉದ್ದೇಶ ವ್ಯಾಪಾರ ಅಥವಾ ಇತರೆ ಉದ್ದೇಶಗಳಿಗೆ ಘಟಕ ವೆಚ್ಚ ಶೇಕಡ 70ರಷ್ಟು ಅಥವಾ ಗರಿಷ್ಠ 2 ಲಕ್ಷದವರೆಗೆ ಸಹಾಯಧನವನ್ನು ನೀಡುವಂಥದ್ದು. ಇದೊಂದು ಉದ್ಯಮಶೀಲ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಬರುವಂಥವು. ಇವುಗಳಿಗೆ ಕೂಡ ನೀವು ಅರ್ಜಿಯನ್ನು ಹಾಕಬಹುದು. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಕಿರು ಆರ್ಥಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಲು ನಿಗಮದಿಂದ ಸಹಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುತ್ತದೆ. ಇದಕ್ಕೂ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು. 2ನೇದು ಕುರಿ ಸಾಕಾಣಿಕೆ ಯೋಜನೆ ಕುರಿ ಸಾಕಾಣಿಕೆ ಉದ್ದೇಶದಿಂದ ನಿಗಮದಿಂದ ಸಹಾಯಧನ ಅಥವಾ ನೇರ ಸಾಲ ಮಂಜೂರು ಮಾಡಲಾಗುತ್ತದೆ. ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದರಲ್ಲಿ ಘಟಕ ವೆಚ್ಚ ಬಂದುಬಿಟ್ಟು 1 ಲಕ್ಷ ಇರುತ್ತೆ. ಅದರಲ್ಲಿ ಸಹಾಯಧನ 50,000 ಸಹಾಯಧನ ಮತ್ತು 50,000 ಸಾಲ ಇರುತ್ತೆ. ಈ ಸಾಲಕ್ಕೆ 4% ಅಂತೆ ಬಡ್ಡಿಯಂತೆ ನೀವು ಮರುಪಾವತಿ ಮಾಡಬೇಕಾಗತ್ತೆ. ಮಹಿಳಾ ಸ್ವಸಹಾಯ ಸಂಘಗಳಿಗೂ ಸರ್ಕಾರ ಒಂದು ಯೋಜನೆಯನ್ನು ಕೊಟ್ಟಿರುವಂಥದ್ದು. ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ 10 ಸದಸ್ಯರು ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಸಹಾಯಧನ ಸೌಲಭ್ಯ ನೀಡಲಾಗುತ್ತದೆ. ಘಟಕ ವೆಚ್ಚ 5 ಲಕ್ಷ ಆಗಿರುತ್ತೆ. ಅದರಲ್ಲಿ ಸಹಾಯಧನ 2.5 ಲಕ್ಷ ಹಾಗೂ ಸಾಲ 2.5 ಲಕ್ಷ ಇರುತ್ತೆ. ಆ 2.5 ಲಕ್ಷಕ್ಕೆ 4ರಷ್ಟು ಬಡ್ಡಿ ಹಾಕಿ ವಾಪಸ್ ಕಟ್ಟಬೇಕಾಗಿರುತ್ತೆ. ಅಂತ ಹೇಳಿದ್ರೆ 2.5 ಲಕ್ಷ ನಿಮಗೆ ಸಹಾಯಧನವನ್ನು ನೀಡುವಂಥದ್ದು. ಅತಿ ಮುಖ್ಯವಾಗಿ ನೋಡ್ಕೋಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ 2023-24 ಮತ್ತು 24-25ನೇ ಸಾಲಿನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದರೆ ನೀವು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿಳಿಸಿರ್ತಾರೆ. ಮತ್ತು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಊರಿನ ಗ್ರಾಮೋನ್ ಕೇಂದ್ರಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ.